ಸೊ ಇವತ್ತು ನಾವಿಲ್ಲಿ ಸೇರಿಕೊಂಡಿರೋದು ನಿಮಗೆ ಏನಂದರೆ 11th ಜಾನ್ವರಿ ಸಂಡೇ ನಮಗೆ ಹುಲಿಯಾರು ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಕೆಂಕೆರೆ ಗ್ರಾಮದಲ್ಲಿ ಊರು ಆಚೆಯಲ್ಲಿ ಒಂದು ಹೊಸ ಮನೆ ಮಾಡಿಕೊಂಡು ವಾಸ ಇರುವಂತಹ ಒಬ್ಬ ವ್ಯಕ್ತಿ ಮರ್ಡರ್ ಆಗಿರ್ತಾರೆ. ಸೊ ನಮಗೆ ಸುಮಾರು ರಾತ್ರಿ 9:15ಕ್ಕೆ ಹಾಸ್ಪಿಟ್ಲಿಂದ ಮಾಹಿತಿ ಬಂದಿದೆ. ಸೊ ಆ ಮಾಹಿತಿ ಪ್ರಕಾರ ತಕ್ಷಣವೇ ನಾವು ಸ್ಪಾಟ್ಗೆ ಪೊಲೀಸರನ್ನು ಕಳಿಸಿರುವಾಗ ಹುಲಿಯಾರು ಪೊಲೀಸರು ಹೋಗಿರುವಾಗ ಅಲ್ಲಿ ನಮಗೆ ಕಂಡುಬಂದಿರೋ ವಿಚಾರ ಏನಂದರೆ, ಸೊ ಒಬ್ಬ ವ್ಯಕ್ತಿ ಅಲ್ಲಿ ಯಾರೋ ದುಷ್ಕರ್ಮಿಗಳು ಬಂದು ಅವ್ರನ್ನು ಚುಚ್ಚಿ ಅಲ್ಲಿ ಬಿದ್ದಿರ್ತಾರೆ. ಆಮೇಲೆ ಅವ್ರನ್ನು ಫ್ಯಾಮಿಲಿ ಮೆಂಬರ್ಸೇ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಹಾಸ್ಪಿಟ್ಲಲ್ಲಿ ತೋರಿಸಿರುವಾಗ ಹಾಸ್ಪಿಟ್ಲಲ್ಲಿ ಅವರು ಮೃತಪಟ್ಟಿರುತ್ತಾರೆ. ಸೊ ಆಮೇಲೆ ನಾವು ಸಹ ಸ್ಪಾಟ್ಗೆ ವಿಸಿಟ್ ಮಾಡಿದ್ವಿ. ಅಲ್ಲಿ ನಮಗೆ ತಿಳಿದು ಬಂದಿರುವ ವಿಚಾರ ಏನಂದರೆ, ಮನೆಯಲ್ಲಿ ಅವರು ಏನು ಹೆಸರೇನು ಡಿಸೀಸ್ ಸೊ ಮಂಜುನಾಥ್ ಅನ್ನೋರು 42 year old ಏಜ್. ಸೊ ಮನೆಯಲ್ಲಿ ಅವರು ಮತ್ತು ಅವರಿಬ್ಬರು ಮಕ್ಕಳು 12 ವರ್ಷ ಒಬ್ಬರು, 7-8 ವರ್ಷ ಇರುವಂಥವರು ಒಬ್ಬರು, 3 ಜನ ಇದ್ದಿರ್ತಾರೆ. ಸೊ ಮಗಳು ಆಚೆ ಕಡೆ ಹೋಗಿ ಒಂದು ನೀರು ಹಾಕೋಕ್ಕೆ ಹೋಗಿರುವಾಗ ಅಲ್ಲಿ ಯಾರೋ ಇಬ್ಬರು ಕಂಡುಬಂದು ಅವರು ಕೂಗಾಡೋದು ಶುರು ಮಾಡಿರ್ತಾರೆ. ಸೊ ಇಮಿಡಿಯೇಟಾಗಿ ಅವರು ಓಡಿ ಬಂದು ಈ ಮಂಜುನಾಥ್ ಅನ್ನೋವನ್ನು 2 ಕೈಗಳಲ್ಲಿ ಇಟ್ಕೊಂಡು ಕರ್ಕೊಂಡು ಬಂದು ಡೋರ್ ಓಪನ್ ಮಾಡಿ ಅಂತ ಹೇಳಿ ಅವ್ರನ್ನ ಫೋರ್ಸ್ ಮಾಡ್ತಾ ಇರ್ತಾರೆ. ಜೊತೆಗೆ ಹಿಂಭಾಗದಿಂದನೂ 3 ಜನ ಬಂದು ಒಟ್ಟು 5 ಜನ ಅಲ್ಲಿ ಬಂದು ಇವ್ರ ಜೊತೆ ಎಳೆದಾಡಿ ಡೋರ್ ಲಾಕ್ ಆಗಿರುವುದರಿಂದ ಅವರು ಇಮಿಡಿಯೇಟಾಗಿ ಇವ್ರನಿಗೆ ಚುಚ್ಚಿ ಅಲ್ಲಿಂದ ಓಡೋಗಿಬಿಡ್ತಾರೆ. ಸೊ ಮೊದಲ ಯಾವುದೇ ಕ್ಲೂ ಇಲ್ಲದಂಥ ಕೇಸಲ್ಲಿ ನಮ್ಮ ಪೊಲೀಸರು ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಸೊ ಇದು ಪತ್ತೆ ಮಾಡಿರುವ ರೀತಿ ಹೇಗಿದೆ ಅಂದರೆ, ಸೊ ಈ ಕಲ್ಲರು ಏನು ಇನ್ವಾಲ್ವ್ ಆಗಿದ್ದಾರೆ 5 ಜನ. ಸೊ ಇದೊಂದು ಟೀಮ್ ಇದೆ, ತಮಿಳ್ನಾಡಿಂದ ಇವರು. ಸೊ ಬ್ಯಾಂಗ್ಳೂರು ಅತ್ತಿಬೇಳೆಯಲ್ಲಿ ಒಂದು ಕಡೆ ವಾಸವಾಗಿ ಮನೆ ರೂಮ್ ಮಾಡಿಕೊಂಡು ಅಲ್ಲಿ ವಾಸ ಆಗಿರೋರು. ನವಂಬರ್ ತಿಂಗಳು ಹೋದ ವರ್ಷ ಶಿವಮೊಗ್ಗದಲ್ಲಿ ಒಂದು ಚೈನ್ ಸ್ನ್ಯಾಚಿಂಗ್ ಮಾಡಿರ್ತಾರೆ. ಮತ್ತು ಅಕ್ಟೋಬರ್ನಲ್ಲಿ ನಮ್ಮ ಶಿರಾ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಒಂದು ಮನೆ ಕಳ್ಳತನ ಮಾಡಿರ್ತಾರೆ, ಹೌಸ್ ಡೇ HBT ಮಾಡಿರ್ತಾರೆ. ಸೊ ಅವ್ರಿಗೋಸ್ಕರ ಈ 2 ಟೀಮ್ಸ್ ಓಡಾಡ್ತಾ ಇದ್ದಿರ್ತವೆ. ಸೊ ಇವರಿಗೆ ಇವರೊಂದು ಪರ್ಟಿಕ್ಯುಲರ್ ವೆಹಿಕಲ್ ಯೂಸ್ ಮಾಡ್ತಿದ್ರು, ಆ ವೆಹಿಕಲನ್ನು ಟ್ರ್ಯಾಕ್ ಮಾಡ್ತಾ ಇದ್ದಿದ್ರು. ಸೊ ಇವರಿಗೆ ಆ ಘಟನೆ ನಡೆದಿರುವ ದಿನ, ಅದಕ್ಕೂ ಮುಂದಿನ ದಿನ ಈ ಗಾಡಿ ಶಿರಾ ಮತ್ತು ನಮ್ಮ ಹೈವೇ ಟೋಲ್ಗೇಟ್ಸಲ್ಲಿ ಇಲ್ಲೆಲ್ಲ ಪಾಸ್ ಆಗಿರೋದು ನಮಗೆ ಕಂಡುಬಂದಿದೆ. ಸೊ ಆ ಹಿನ್ನೆಲೆಯಲ್ಲಿ ಹಿನ್ಸ್ ಮೇಲೆ ನಮ್ಮವರು ಹೋಗಿ ಶಿರಾ ಟೀಮ್ ಮತ್ತು ನಮ್ಮ ಶಿವಮೊಗ್ಗ ಯಾವ ಪೊಲೀಸ್ ಸ್ಟೇಷನ್ ವಿನೋದ್ ನಗರ ಪೊಲೀಸ್ ಸ್ಟೇಷನ್ SHO ತಿರುಮಲೇಶ್ ಮತ್ತು ಅವ್ರ ತಂಡ ಮತ್ತು ನಮ್ಮ ಶಿರಾ ಟೀಮ್ ಮತ್ತು ನಮ್ಮ ಹುಲಿಯಾರು ಟೀಮ್, ಸೊ ಇವರೆಲ್ಲ ಒಟ್ಟಿಗೆ ಸೇರಿ ಅವ್ರನ್ನ ಹಿಡ್ಕೊಂಡು ಬಂದಿದ್ದರು. ಸೊ ಒಟ್ಟು 5 ಜನ ಇನ್ವಾಲ್ವ್ ಆಗಿದ್ದರು ಘಟನೆಯಲ್ಲಿ. ಅದರಲ್ಲಿ ಒಬ್ಬರು ಸಿಕ್ಕಿರಲಿಲ್ಲ. ಉಳಿದ 4 ಜನ ಅರೆಸ್ಟ್ ಮಾಡಲಾಗಿದೆ. ಅವರೆಲ್ಲ ತಮಿಳ್ನಾಡು ವಾಸಿ, ನೇಟಿವ್ ತಮಿಳ್ನಾಡಿಂದ ಬಂದಿರೋರು. ಅವರು ಬಂದು ರೂಮ್ ಮಾಡಿಕೊಂಡು ಬ್ಯಾಂಗ್ಳೂರಲ್ಲಿದ್ದು ಈ ಥರ ಘಟನೆಗಳು ಮಾಡ್ತಾ ಇರೋದು ಕಂಡು ಬರ್ತಾ ಇದೆ. ಸೊ ಈಗ ಅವ್ರನ್ನೆಲ್ಲರನ್ನೂ ಅರೆಸ್ಟ್ ಮಾಡಿ ಜುಡಿಷಿಯಲ್ ಕಸ್ಟಡಿಗೆ ಪ್ರೊಡ್ಯೂಸ್ ಮಾಡಲಾಗಿ ನಾವು ವಾಪಸ್ ಪೊಲೀಸ್ ಕಸ್ಟಡಿ ತೊಗೊಂಡಿದ್ದೀವಿ. ಈಗ ಮುಂದಿನ ಇನ್ವೆಸ್ಟಿಗೇಷನ್ ಮಾಡಿ ಆದಷ್ಟು ಬೇಗ ನಾವು ಇನ್ವೆಸ್ಟಿಗೇಷನ್ ಮುಗಿಸಿ ಚಾರ್ಜ್ ಶೀಟ್ ಮಾಡಲಾಗುತ್ತೆ.